ಹಾವು ಕಚ್ಚಿದ್ರೆ ಇನ್ನು ಮುಂದೆ ಭಯ ಬೇಡ. ಜಸ್ಟ್ ಈ ರೀತಿ ಮಾಡಿದರೆ ದೇಹಕ್ಕೆ ವಿಷ ಸೇರಲ್ವಂತೆ. ಹಾವು ಕಚ್ಚಿದೆ ಅಂದರೆ ಸಾಕು, ಜನ ಬೆಚ್ಚಿ ಬೀಳ್ತಾರೆ. ಕನಸಿನಲ್ಲಿ ಹಾವು ಕಂಡರೂ ಕೂಡ ಭಯ ಪಡ್ತಾರೆ. ಹಾಗಾಗಿ ನಿಮಗೇನಾದರೂ ಹಾವು ಕಚ್ಚಿದ್ರೆ, ಯಾರನ್ನಾದರೂ ಹಾವು ಕಚ್ಚಿದ್ದನ್ನು ನೀವು ಗಮನಿಸಿದ್ರೆ ಭಯ ಪಡ್ಕೊಳ್ಳೋದು ಬೇಡ. ಹಿಂಗೆ ಮಾಡಿದ್ರೆ ಸಾಕು. ಹೆಂಗೆ ಅನ್ನೋದನ್ನ ಹೇಳ್ತೀವಿ. ಅದರ ಅರ್ಥ ವೆರಿ ಕೇರ್ಫುಲ್. ವೈದ್ಯರನ್ನು ಸಂಪರ್ಕಿಸಬೇಕು. ತಕ್ಷಣ ವೈದ್ಯರ ಸಲಹೆಯನ್ನು ಪಡ್ಕೋಬೇಕು. ಅದನ್ನು ಬಿಟ್ಟು ಅವೈಜ್ಞಾನಿಕವಾದ ಮಾರ್ಗಗಳನ್ನು ಹಿಡಿಬಾರ್ದು. ಭಾರತದಲ್ಲಿ ನಾನಾ ಬಗೆಯ ಹಾವುಗಳಿವೆ. ಹಾವು ಕಡಿತದಿಂದ ಅತಿ ಹೆಚ್ಚು ಸಾವಾಗುವುದು ಭಾರತದಲ್ಲಿಯೇ. ಹಾವು ಕಡಿತದಿಂದ ಸಾವು ಸಂಭವಿಸದಂತೆ ನೋಡಿಕೊಳ್ಳಬಹುದು. ಹಾವು ಕಚ್ಚಿದ ತಕ್ಷಣ ಚಿಕಿತ್ಸೆ ಪಡೆದರೆ ಬದುಕಿಸಬಹುದು. ಹಾಗಾದರೆ ಹಾವು ಕಚ್ಚಿದಾಗ ಪ್ರಥಮ ಟ್ರೀಟ್ಮೆಂಟ್, ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು? ಪ್ರಥಮ ಟ್ರೀಟ್ಮೆಂಟ್ ಹೀಗೆ ಮಾಡಿದರೆ ವ್ಯಕ್ತಿ ಬದುಕುವುದು ಖಚಿತ. ಹಾವು ಕಚ್ಚಿದ ಜಾಗ ಕಚ್ಚುವುದು ಅಥವಾ ಕಟ್ ಮಾಡಬಾರ್ದು. ಕೆಲವರು ಈ ಹಳ್ಳಿ ಭಾಗಗಳಲ್ಲೆಲ್ಲ ಹಾವು ಕಚ್ಚಿದ ಸ್ಥಳವನ್ನು ಹಲ್ಲುಗಳಿಂದ ಕಡಿದು ಆ ಸ್ಥಳದ ರಕ್ತ ಹರಿಯೋ ಥರ ಮಾಡ್ತಾರೆ. ಅಂದರೆ ಆ ವಿಷ ರಕ್ತವನ್ನು ಸೇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ವಿಷ ತಗುಲಿರ್ತಕ್ಕಂತಹ ಜಾಗದ ರಕ್ತಗಳು ಹೊರಬರಬೇಕು ಅಂತ ಹೇಳಿ ಪಾಪ ಹಿರಿಯರೇನೋ ಮಾಡಿದ್ರು, ಅದನ್ನೇ ಅನುಸರಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಜನ. ಆದರೆ ಅದು ಕೂಡ ತಪ್ಪು. ಕಚ್ಚಿದ ಹಾವನ್ನು ಹಿಡಿಯಲು ಅಥವಾ ಕೊಲ್ಲಲು ಪ್ರಯತ್ನಿಸಬೇಡಿ. ಕಚ್ಚಿದ ಯಾವ ಹಾವು ಹುಡುಕಿ ಅಂತೇಳಿ ಊರವರೇ ಕೂಗಾಡ್ತಾ ಇರ್ತಾರೆ. ಸೊ ಕಚ್ಚಿರೋ ಹಾವು ಎಲ್ಲಿ ಬೇಕಾದರೂ ಹೋಗಲಿ, ಅದಕ್ಕೆ ಕಚ್ಚೋ ಗುಣ ಅಡ್ಡ ಬಂದಿರುತ್ತೆ, ಕಚ್ಚಿರುತ್ತೆ. ಅದನ್ನು ಹುಡುಕೊಂಡು ಅದು ವಿಷಕಾರಿ ಹಾವ, ವಿಷ ಇಲ್ದಲೇ ಇರೋ ಹಾವ, ಅದನ್ನು ಖಾತ್ರಿಪಡಿಸುವಂಥ ವಿಜ್ಞಾನಿಗಳು ನೀವು ಆಗೋಕ್ಕೆ ಹೋಗಬೇಡಿ. ಅದು ಕಚ್ಚಿರೋ ಹಾವು ಹೋಗಲಿ, ಅದನ್ನು ಹುಡುಕುವಂಥ ಪ್ರಯತ್ನ ಬೇಡ. ಇನ್ನು ಆ ಹಾವು ಕಚ್ಚಿರುವಂತಹ ಜಾಗವನ್ನು ಕಚ್ಚೋದಾಗಲಿ ಅಥವಾ ಕಚ್ಚಿದ ಸಮಯ ಮತ್ತು ಬ್ಯಾಂಡೇಜನ್ನು ಯಾವಾಗ ಹಾಕಲಾಯಿತು ಎನ್ನುವುದನ್ನು ಖಾತ್ರಿಪಡಿಸ್ಕೋಬೇಕು. ರೋಗ ನಿರೋಧಕ ನೀಡಿದ ನಂತರ ಡಾಕ್ಟರ್ ಚಿಕಿತ್ಸೆಯನ್ನು ನೀಡುತ್ತಾರೆ. ನಿಮ್ಮಲ್ಲಿ ಹಾವು ಕಚ್ಚಿದಾಗ ಸಾಕಷ್ಟು ಗೊಂದಲಗಳಿರ್ತವೆ. ಈ ಅರಿಶಿನ ಪುಡಿಯನ್ನು ಹಾಕುವಂತಹದ್ದು ಕಂಡು ಅಡಿಗೆ ಮದ್ದು ಅಂಥೇಳಿ ಅದೇನೇನೋ ಮೆತ್ತುವಂತಹ ಕೆಲಸ ಇದಲ್ಲ. ಆಧುನಿಕ ಯುಗದಲ್ಲಿ ನಿಮಗೆ ಯಾವುದೇ ರೋಗ ಬಂದರೂ ಕೂಡ ಅದಕ್ಕೆ ವೈದ್ಯರೇ ಸಲಹೆ ಕೊಡಬೇಕು. ಯಾರೋ ಹೇಳಿದರು, ಯಾವುದೋ ಪುಸ್ತಕದಲ್ಲಿ ನೋಡಿದ್ದೆ, ಯಾರೋ ಹಿರಿಯರು ಮರದ ಕೆಳಗೆ ಕೂತ್ಕೊಂಡು ಹೇಳಿದ್ದನ್ನು ಕೇಳಿದ್ದೆ ಅಂಥೇಳಿ ವಿಷಕಾರಿ ಹಾವು ಕಡಿದಾಗ ಯಾರೋ ಹೇಳಿರೋ ಮಾತನ್ನು ಅನುಸರಿಸಿಕೊಂಡು ಪ್ರಾಣ ಕಳೆದುಕೊಳ್ಬೇಡಿ. ತಕ್ಷಣ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಬೇಕು. ವೈದ್ಯರನ್ನು ಸಂಪರ್ಕಿಸಬೇಕು. ಹತ್ತಿರದ ಆಸ್ಪತ್ರೆಗೆ ಹಾವು ಕಡಿತಕ್ಕೊಳಗಾದವರನ್ನು ನೀವು ಅಡ್ಮಿಟ್ ಮಾಡಬೇಕು.